ನಿಮ್ಮ ಮೊದಲ ಪ್ರಶ್ನೆ, ಎದ್ದ ನಂತರ ಯಾವ ಪಾನೀಯ ಕುಡಿದರೆ ಮೂತ್ರಪಿಂಡದ ಕಲ್ಲುಗಳು ಆಗುವುದಿಲ್ಲ? ಆಪ್ಷನ್ಸ್: ಎ ಕೂಲ್ ಡ್ರಿಂಕ್ಸ್, ಬಿ ಆಲ್ಕೋಹಾಲ್, ಸಿ ನೀರು ಮತ್ತು ಡಿ ಶುಂಠಿ ಕಷಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ನೀರು. ಎದ್ದ ನಂತರ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲಾಗಲು ಅದು ಬಿಡುವುದಿಲ್ಲ. ಪ್ರಶ್ನೆ 2, ಜಂತರ್ ಮಂತರ್ ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ಸ್: ಎ ಹೈದರಾಬಾದ್, ಬಿ ದೆಹಲಿ, ಸಿ ಕೋಲ್ಕತ್ತಾ ಮತ್ತು ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಜಂತರ್ ಮಂತರ್ ದೆಹಲಿಯಲ್ಲಿದೆ. ಪ್ರಶ್ನೆ 3, ಯಾವ ತರಕಾರಿ ತಿಂದರೆ ಕಿಡ್ನಿ ಯಾವಾಗಲೂ ಆರೋಗ್ಯಕರವಾಗಿರುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ, ಬಿ ಬೆಳ್ಳುಳ್ಳಿ, ಸಿ ಕ್ಯಾರೆಟ್ ಮತ್ತು ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿ. ಈರುಳ್ಳಿಯನ್ನು ಪ್ರತಿದಿನದ ಆಹಾರದಲ್ಲಿ ಸೇವಿಸುವುದರಿಂದ ಕಿಡ್ನಿ ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಪ್ರಶ್ನೆ 4, ವಿಶ್ವದ ಅತ್ಯಂತ ಹಗುರವಾದ ಅನಿಲ ಯಾವುದು? ಆಪ್ಷನ್ಸ್: ಎ ಜಲಜನಕ, ಬಿ ಆಮ್ಲಜನಕ, ಸಿ ಸಾರಜನಕ ಮತ್ತು ಡಿ ಇಂಗಾಲ. ಸರಿಯಾದ ಉತ್ತರ ಆಪ್ಷನ್ ಎ ಜಲಜನಕ. ವಿಶ್ವದಲ್ಲಿ ಅತ್ಯಂತ ಹಗುರವಾದ ಅನಿಲವೆಂದರೆ ಅದು ಜಲಜನಕವಾಗಿದೆ. ಪ್ರಶ್ನೆ 5, ತುಳಸಿ ಎಲೆಯನ್ನು ನೀರಿನಲ್ಲಿ ಪ್ರತಿದಿನ ಸೇವಿಸಿದರೆ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್: ಎ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಮೆದುಳು ಜ್ವರ ಮತ್ತು ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ತುಳಸಿಯನ್ನು ಪ್ರತಿದಿನ ನೀರಿನಲ್ಲಿ ಹಾಕಿ ಕುಡಿಯುವುದರಿಂದ ಕ್ಯಾನ್ಸರ್ ಕಾಯಿಲೆ ಬರುವುದನ್ನು ಅದು ತುಂಬ ತಡೆಯುತ್ತದೆ. ಪ್ರಶ್ನೆ 6, ಪ್ರಪಂಚದಲ್ಲಿ ಯಾವ ದೇಶ ಮೊಬೈಲ್ ಬಳಕೆ ತುಂಬ ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಕೆನಡಾ, ಬಿ ನೆದರ್ಲ್ಯಾಂಡ್, ಸಿ ಪೆರು ಮತ್ತು ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆರು. ಪ್ರಪಂಚದಲ್ಲಿ ಒಂದು ಅಧ್ಯಯನದ ಪ್ರಕಾರ ಪೆರು ದೇಶವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಪ್ರಶ್ನೆ 7, ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಬೆಳೆ ಯಾವುದು? ಆಪ್ಷನ್ಸ್: ಎ ಭತ್ತ, ಬಿ ರಾಗಿ, ಸಿ ಕಬ್ಬು ಮತ್ತು ಡಿ ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ. ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಬೆಳೆ ಎಂದರೆ ಅದು ಹತ್ತಿ. ಪ್ರಶ್ನೆ 8, ಯಾವ ರೋಗವು ದೇಹದ ದದ್ದುಗಳನ್ನು ಉಂಟು ಮಾಡುತ್ತದೆ? ಆಪ್ಷನ್ಸ್: ಎ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಟಿಬಿ ಮತ್ತು ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಮಧುಮೇಹ ಇದ್ದವರಲ್ಲಿ ಅವರ ದೇಹದಲ್ಲಿ ದದ್ದುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಪ್ರಶ್ನೆ 9, ಬೆಕ್ಕಿಗೆ ಯಾವ ಪ್ರಕಾರದ ರುಚಿ ಗೊತ್ತಾಗುವುದಿಲ್ಲ? ಆಪ್ಷನ್ಸ್: ಎ ಖಾರ, ಬಿ ಕಹಿ, ಸಿ ಹುಳಿ ಮತ್ತು ಡಿ ಸಿಹಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ. ಬೆಕ್ಕುಗಳಿಗೆ ಸಿಹಿಯಿಂದ ಮಾಡಿದ ಪದಾರ್ಥಗಳು ಯಾವುದೆಂದು ಗೊತ್ತಾಗುವುದಿಲ್ಲ. ಪ್ರಶ್ನೆ 10, ಮನೆಯ ಮೇಲೆ ಗೂಬೆ ಕುಳಿತುಕೊಂಡರೆ ಯಾವ ಸೂಚನೆ ಎಂದು ಹೇಳುತ್ತಾರೆ? ಆಪ್ಷನ್ಸ್: ಎ ಅದೃಷ್ಟ, ಬಿ ಧನ ಪ್ರಾಪ್ತಿ, ಸಿ ಕಷ್ಟ ಮತ್ತು ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಕಷ್ಟ. ಶಾಸ್ತ್ರದ ಪ್ರಕಾರ ಮನೆಯ ಮೇಲೆ ಗೂಬೆಗಳು ಕುಳಿತುಕೊಳ್ಳುತ್ತಿದ್ದರೆ ಅವರ ಮನೆಯಲ್ಲಿ ಕಷ್ಟದ ಮುನ್ಸೂಚನೆ ಎಂದು ಹೇಳಲಾಗುತ್ತದೆ.